ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ. ಸ್ವಾಮಿ ಕುರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಕೆಟ್ಟ ಕೆಟ್ಟ ಕನಸುಗಳು ಬೀಳಲು ಅಂದರೆ ಪದೇ ಪದೇ ದಿನಾಲು ಕೆಲವರಿಗೆ ಕೆಟ್ಟ ಕೆಟ್ಟ ಕನಸುಗಳು ಬೀಳುವಂಥದ್ದು, ಅದಕ್ಕೆ ಕಾರಣವೇನು ಮತ್ತು ಅದಕ್ಕೆ ಪರಿಹಾರವೇನು ಅನ್ನೋದನ್ನು ಈ ವಿಡಿಯೋದ ಮೂಲಕ ಹೇಳ್ತಾನೆ. ಅದಕ್ಕಿಂತ ಮುಂಚೆ ಚಾನಲ್ನ ನೋಡ್ತಾ ಇದ್ದೀನಿ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಆದಷ್ಟು ವಿಡಿಯೋವನ್ನು ನೋಡೋದು ಮಾತ್ರ ಲೈಕ್ ಆ್ಯಂಡ್ ಶೇರ್ ಮಾಡಿ. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ನಿಮಗೆ ಹೆಲ್ಪ್ಫುಲ್ ಆಗುವಂಥ ವಿಡಿಯೋವನ್ನು ಹಾಕ್ತಾ ಇರ್ತೀನಿ. ಅಲ್ಲಿ ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಗ ಮಾತ್ರ ನನ್ನೆಲ್ಲ ವಿಡಿಯೋ ನೋಟಿಫಿಕೇಶನ್ ನಾನು ಹಾಕಿದ ತಕ್ಷಣ ನಿಮಗೆ ಬರುತ್ತೆ. ಹಾಗೆ ನಿಮ್ಮ ಏನಾದರೂ ಸಮಸ್ಯೆ ಇದೆ, ನನ್ನ ಜೊತೆ ಹಂಚ್ಕೋಬೇಕು, ಏನಾದರೂ ಪರಿಹಾರ ಬೇಕು ಅಂದರೆ ಸಮಸ್ಯೆನ ಕರೆಕ್ಟಾಗಿ ಬರೆದು ಕಳಿಸುವಿ, ಅರ್ಥ ಆಗುವ ಹಾಗೆ, ಮತ್ತು ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಹಾಕಿ ಅದಕ್ಕೆ ತಕ್ಕ ನಿಮ್ಮ ಸಮಸ್ಯೆಗೆ ತಕ್ಕ ಹಾಗೆ ಒಂದು ಚಿಕ್ಕ ಪುಟ್ಟ ಪರಿಹಾರ, ನಿಮಗೆ ಆಗುವಂಥ ಪರಿಹಾರವನ್ನೇ ಸೂಚಿಸುತ್ತೇನೆ. ಅದನ್ನು ಒಳ್ಳೆ ಮನಸ್ಸಿನಿಂದ ಸ್ವೀಕರಿಸಿ ಆ ಪರಿಹಾರವನ್ನು ನೀವು ಮಾಡಿದರೆ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆ ಏನಿರುತ್ತೆ ಅದರಿಂದ ಆದಷ್ಟು ಮುಕ್ತರಾಗ್ಬೋದು, ಆದಷ್ಟು ಹೊರಬರ್ಬೋದು ಅಂತ ಒತ್ತಿ ಹೇಳ್ತಾ ಇದ್ದೇನೆ. ಹಾಗೆಯೇ ಏನೋ ಕಾಟಾಚಾರಕ್ಕೆ ಮಾಡಬೇಕು ಅಂತ ಹೇಳಿದರೆ ಯಾವುದು ಸಮಸ್ಯೆ ಆಗಲಿ ಅಥವಾ ಏನೇ ಆಗಲಿ ಅದು ಪರಿಹಾರ ಆಗೋದಿಲ್ಲ, ಅದರಿಂದ ನಮಗೇನು ಸಿಗೋದು ಇಲ್ಲ. ಹಾಗೆಯೇ ಇನ್ನೊಂದು ಏನು ಅಂದರೆ, ಯಾರಿಗಾದರೂ ನನ್ನ ಚಾನೆಲ್ ಮುಖಾಂತರ ಒಳ್ಳೆ ರೀತಿಯಲ್ಲಿ ಯಾರಿಗಾದರೂ ಶುಭ ಕಾರ್ಯಕ್ರಮಕ್ಕೆ ಯಾರಿಗಾದರೂ ನಿಮ್ಮವರಿಗೆ ವಿಶ್ ಮಾಡಬೇಕು ಅಂತ ಇದ್ದರೆ ಅದನ್ನು ಡೀಟೇಲ್ ಆಗಿ ಬರೆದು ಕಳಿಸಿ, ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ. ಹಾಗೆಯೇ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ರಾಶಿ ನಕ್ಷತ್ರ ಕೆಲವರಿಗೆ ಗೊತ್ತಿರೋದಿಲ್ಲ. ಡೇಟ್ ಆಫ್ ಬರ್ತ್ ಗೊತ್ತಿದ್ದರೆ ಅದಕ್ಕೆ ಏನಾದರೂ ನಿಮಗೆ ರಾಶಿ ನಕ್ಷತ್ರ ತಿಳ್ಕೊಬೇಕು ಅನ್ನೋ ಹಂಬಲ ಇದ್ದರೆ ಅದನ್ನು ಕಳುಹಿಸಿ, ಖಂಡಿತವಾಗ್ಲೂ ಗುರುತಿಸಿ ಹೇಳ್ತೇನೆ. ಹಾಗೆ ಕೆಲವೊಂದು ಮೆಸೇಜ್ ನಿಮ್ಮದು ಸಿಗ್ತಾ ಇಲ್ಲ, ಅಂದರೆ ವೈ ಟಿ ಸ್ಟುಡಿಯೋದಲ್ಲಿ ಡಿಸ್ಪ್ಲೇ ಆಗ್ತಾ ಇಲ್ಲ, ಯಾಕಂತ ಗೊತ್ತಿಲ್ಲ. ವಿಡಿಯೋ ಅದನ್ನು ನೀವು ಏನಾದರೂ ಹೇಳಿದರೆ ನಾನು ಡೈರೆಕ್ಟ್ ವಿಡಿಯೋಗೆ ಹೋಗಿ ಅಲ್ಲಿ ಕೆಳಗೆ ಕಮೆಂಟ್ ಬಾಕ್ಸ್ ಏನಿರುತ್ತೆ ಅಲ್ಲಿ ನೋಡಬೇಕಾಗುತ್ತೆ. ನಾವು ಏನೇ ಆನ್ಸರ್ ಕೊಡೋದಿದ್ರು ಅವನು ನಮ್ಮ ವೈ ಟಿ ಸ್ಟುಡಿಯೋ ಏನಿರುತ್ತೆ, ಯೂಟ್ಯೂಬ್ ವೈ ಟಿ ಸ್ಟುಡಿಯೋ ಅಲ್ಲಿ ಡಿಸ್ಪ್ಲೇ ಆಗುವಂಥದ್ದು, ಅಲ್ಲೇ ನಾನು ನಿಮಗೆ ರಿಪ್ಲೈ ಮಾಡುವಂಥದ್ದು. ಏನಾದರೂ ಆ ಥರ ಇದ್ದರೆ, ಅಂದರೆ ನೀವೇನೋ ಪ್ರಶ್ನೆ ಹಾಕಿರ್ತೀರಿ, ಆಗ ನಾನು ಉತ್ತರ ಕೊಡದೇ ಇರಬಹುದು. ನಾನು ನೋಡಿದ ತಕ್ಷಣ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಪ್ರಶ್ನೆ ಏನಾದರೂ ಕೇಳಿದಿದ್ರೆ ಎಲ್ಲದಕ್ಕೂ ಉತ್ತರ ಕೊಡ್ತೇನೆ. ಆದರೆ ಕೆಲವೊಂದು ಬೇಜಾರು ಮಾಡ್ಕೋಬೇಡಿ, ಇದೇ ಸಮಸ್ಯೆ. ಆಮೇಲೆ ಏನಾದರೂ ನಾನು ನೋಡದೇ ಇದ್ದರೆ ಪುನಃ ನೀವು ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ನಾನು ಅದನ್ನು ಚೆಕ್ ಮಾಡಿ ಅದಕ್ಕೆ ಉತ್ತರ ಕೊಡ್ತೇನೆ. ಪಾಪ ಕೆಲವರು ನನ್ನ ಪ್ರೀತಿ ವೀಕ್ಷಕ ಬಂಧುಗಳು ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ, ಯಾಕೆ ಇದು ರಿಪ್ಲೈ ಮಾಡ್ತಾ ಇಲ್ಲ ಅಂತ. ಖಂಡಿತವಾಗ್ಲೂ ಇದೇ ಸಮಸ್ಯೆ, ಇದನ್ನು ಹಿಂದೆನೂ ಹೇಳಿದ್ದೆ. ಹಾಗೆಯೇ ನಮ್ಮ ಪ್ರೀತಿ ವೀಕ್ಷಕ್ಕೆ ಬಂಧುವಾದಂಥ ಅಕ್ಷತಾ ಅವರು, ಪಾಪ ಅವರ ಮೆಸೇಜ್ ಯಾಕೆ ಸಿಗ್ತಾ ಇಲ್ಲ, ಈಗ ಅಪರೂಪಕ್ಕೊಮ್ಮೆ ಎಲ್ಲೆಲ್ಲೋ ಸಿಗುತ್ತೆ. ತುಂಬ ದಿನಗಳಾದಮೇಲೆ ಅವರು ಪಾಪ ಅವರ ಮಗನ ಬರ್ಡೇಗೆ ವಿಶ್ ಮಾಡಲಿಕ್ಕೆ ಅಂತ ನನಗೆ ಮೆಸೇಜ್ ಮಾಡಿದ್ರಂತೆ. ನನಗೆ ಅದು ಗೊತ್ತಾಗಲಿಲ್ಲ. ಮೊನ್ನೆ ಪುನಃ ಅವರು ಮೆಸೇಜ್ ಮಾಡುವಾಗ ಅವರು ಬೇಜಾರಲ್ಲಿ ಮೆಸೇಜ್ ಮಾಡಿದರು. ಪಾಪ ತುಂಬ ಬೇಸರ ಆಯಿತು, ಹೇಳಿದ ಸಮಸ್ಯೆ ಏನು ಅಂತ. ಹಾಗೆಯೇ ವಿಶ್ ಕೂಡ ಮಾಡಿದ್ದೇನೆ. ಆ ಮಗುವಿಗೆ ಈಗಲೂ ಬಿಲೇಟೆಡ್ ವಿಶಸ್ಸನ್ನು ತಿಳಿಸ್ತಾ ಇದ್ದೇನೆ. ಒಳ್ಳೆಯದಾಗಲಿ ಸಂಕೇತ, ಮಗುವಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಆ ದೇವರು, ನಾನು ನಂಬಿರುವ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದ ಸಂಪೂರ್ಣವಾಗಿ ಆ ಮಗುವಿನ ಮೇಲೆ ಇರಲಿ, ಭವಿಷ್ಯ ಉಜ್ವಲವಾಗಲಿ ಅಂತ ಮನಸ್ಸು ತುಂಬಿ ಹಾರೈಸ್ತಾ ಇದ್ದೇನೆ. ಹಾಗೆಯೇ ನಾನು ಹೇಳೋದು, ಕೆಟ್ಟ ಕೆಟ್ಟ ಕನಸುಗಳು ಬೀಳಲು ಕಾರಣವೇನು ಅಂದರೆ, ಕನಸಿನ ಬಗ್ಗೆ ಹೇಳ್ತೇನೆ. ಎಲ್ಲ ಸಮಯದಲ್ಲಿ ಬೀಳುವಂಥ ಕನಸಿಗೆ ಯಾವುದೇ ಅರ್ಥ ಇರೋದಿಲ್ಲ. ಅಂದರೆ ಒಂದು ಕೆಟ್ಟ ಕನಸು ಬೀಳುವ ಒಂದು ಕಾರಣ ಏನು ಅಂದರೆ, ನಾವು ಏನೋ ಹಗಲು ಹೊತ್ತಿನಲ್ಲಿ ಏನೇನೋ ನೋಡಿರ್ತೀವಿ, ಕೇಳಿರ್ತೀವಿ, ಬೇಡವಾದ ಎಲ್ಲೋ ಏನೋ ಆಗಿರುತ್ತೆ ಕೆಟ್ಟದಾಗಿ, ಇನ್ನೊಂದು ಆಗುತ್ತೆ, ಅದೆಲ್ಲ ನಮ್ಮ ಮನಸ್ಸಿನಲ್ಲಿ ಹಾಗೆಯೇ ಕೂತ್ಕೊಂಡು ಬಿಟ್ಟಿರುತ್ತೆ. ಅದನ್ನು ನಾವು ರಾತ್ರಿ ಸಮಯದಲ್ಲಿ ಕೂಡ ಒಂದೊಂದು ಸಲ ನಿದ್ದೆ ಬರದಿದ್ದರೆ ಅದನ್ನೇ ಯೋಚನೆ ಮಾಡಿಕೊಂಡು ಬೇಸರವನ್ನು ಪಡ್ತಾ ಇರ್ತೀವಿ. ಇನ್ನೊಂದು ಏನು ಅಂದರೆ, ಅಂದರೆ ನಮ್ಮ ಗ್ರಹಗತಿಗಳು ಸರಿ ಇಲ್ಲದಾಗ, ಎಸ್ಪೆಷಲಿ ನಮ್ಮ ಗ್ರಹಗತಿಗಳು ಸರಿ ಇಲ್ಲದಾಗಲೇ ನಮಗೆ ಕೆಟ್ಟ ಕೆಟ್ಟ ಕನಸುಗಳು ಪದೇ ಪದೇ ದಿನಾಲು ಬೀಳುವಂಥದ್ದು. ಅದರಿಂದ ಏನೋ ಭಯವಾಗುತ್ತೆ, ಏನಾಗುತ್ತೆ ಅನ್ನೋದು. ಅದಕ್ಕೆ ಭಯ ಪಡಬೇಕಾಗಿಲ್ಲ. ನಾನು ಒಂದು ಹೇಳ್ತೇನೆ, ನಾನು ಈಗಾಗಲೇ ಹೇಳಿದ್ದೇನೆ, ನೀವು ಮಲಗುವುದಕ್ಕಿಂತ ಮುಂಚೆ ಒಂದು ಮಂತ್ರವನ್ನು, ನಾನು ತುಂಬ ಸಲ ಅದರ ಬಗ್ಗೆ ವಿಡಿಯೋನೂ ಮಾಡಿದ್ದೇನೆ, ತುಂಬ ಮಂದಿಗೆ ಪರ್ಸನಲಿ ಅದನ್ನು ಹೇಳಿದ್ದೇನೆ. ಅವರು ಏನಾದರೂ ಈ ಥರ ಬಂದಾಗ ಆಗ ಏನು ಮಾಡಬೇಕು, ಹನುಮಾನ್ ಚಾಲೀಸವನ್ನು ನೀವು ಕೇಳೋದಾಗಿರ್ಬೋದು ಅಥವಾ ಹೇಳೋದಾಗಿರ್ಬೋದು. ಹೇಳಲಿಕ್ಕೆ ಸಾಧ್ಯವಾದರೆ ಹೇಳಿ, ಅಥವಾ ಕೇಳಲಿಕ್ಕೆ ಸಾಧ್ಯ ಇದ್ದರೆ ಕೇಳಿ. ಒಂದು ಸಲ ಆದರೂ ಕೇಳಿ ಆಮೇಲೆ ಮಲಗಿ. ಖಂಡಿತವಾಗ್ಲೂ ಆ ಥರ ಕೆಟ್ಟ ಕೆಟ್ಟ ಕನಸುಗಳು ಬೀಳೋದಿಲ್ಲ. ಯಾವುದೋ ಒಂದು ಭಯ ಆಗಿರ್ಬೋದು ಮನಸ್ಸಿನ ಮೂಲೆಯಲ್ಲಿ, ಅಂದರೆ ಗ್ರಹಗತಿಗೆ ನಮ್ಮ ಸಮಯ ಯಾವಾಗ ಸರಿ ಇರೋದಿಲ್ಲ, ಆವಾಗ ಏನೋ ಚಿಂತೆ ಇರುತ್ತೆ, ಏನೋ ಭಯ ಇರುತ್ತೆ, ಹೇಳ್ಕೊಳ್ಳೋಕ್ಕಾಗ್ತಾ ಇಲ್ಲ, ಏನು ಅಂತ ಗೊತ್ತಾಗ್ತಾ ಇಲ್ಲ, ಆ ಥರ ಸಮಸ್ಯೆಗಳು ಅದು ಏನಾಗುತ್ತೆ, ಒಂದು ಕನಸಿನ ರೂಪದಲ್ಲಿ ಅದು ಏನೋ ಒಂದು ಕೆಟ್ಟದಾಗಿ ಕಾಣುವಂಥದ್ದು ಅಥವಾ ಕೆಟ್ಟದಾಗಿ ಇದು ಆಗುವಂಥದ್ದು, ಅದೆಲ್ಲ ಆಗುವಂಥದ್ದು. ಅದಕ್ಕೆ ಭಯಪಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಆದಷ್ಟು ನೀವು ನಿದ್ದೆ ಮಾಡುವ ಸಮಯದಲ್ಲಿ ಆರಾಮವಾಗಿರಿ, ಮತ್ತು ಯಾವುದೇ ಕೆಟ್ಟ ಆಲೋಚನೆಗಳನ್ನು ಮಾಡಬೇಡಿ. ಭಯದಿಂದ ಭಯಪಟ್ಟು ಮಲಗೋದು ಬೇಡ, ಮತ್ತು ಬೇರೆ ಯಾವ ಯೋಚನೆಯನ್ನು ಮಾಡಬೇಡಿ. ಹನುಮಾನ್ ಚಾಲೀಸವನ್ನು ಕೇಳಿ ಅಥವಾ ಇದು ಮಾಡಿ, ಅಥವಾ ಏನೂ ಆಗದಿದ್ದರೆ ಓಂ ನಮಃ ಶಿವಾಯ ಮಂತ್ರವನ್ನು, ಅಥವಾ ಅದೊಂದು ಕೆಟ್ಟ ಕನಸುಗಳು ಬೀಳದಾಗೆ ನಾನು ಈಗಾಗಲೇ ಒಂದು ಮಂತ್ರದ ವಿಡಿಯೋವನ್ನು ಹಾಕಿದ್ದೇನೆ, ಅದನ್ನು ನೀವು ಹೇಳ್ತಾ ಬಂದರೆ ಖಂಡಿತವಾಗ್ಲೂ ಈ ಥರ ಕೆಟ್ಟ ಕನಸುಗಳು ಬೀಳೋದಿಲ್ಲ.